ಹೇ ದೇರ್ ಐ ಆಮ್ ಮಂಜುನಾಥ್ ಆಸ್ಟ್ರಮ್ ದ ಫೌಂಡರ್. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಮ ಜೊತೆ ಒಂದು ರಿಯಲ್ ಇನ್ಸಿಡೆಂಟನ್ನು ಶೇರ್ ಮಾಡ್ಕೊತೀನಿ. ರೀಸೆಂಟಾಗಿ ನಾವೆಲ್ಲ ಫ್ರೆಂಡ್ಸ್ ಗ್ಯಾದರಿಂಗ್ ಆಗಿದ್ವಿ. ಆ ಟೈಮಲ್ಲಿ ಜಸ್ಟ್ ಒಂದು ರ್ಯಾಂಡಮ್ ಮಾತುಕತೆ ಮಧ್ಯ ಯಾರೋ ಒಬ್ಬ ಮೂವಿ ಟಾಪಿಕನ್ನು ಓಪನ್ ಮಾಡ್ತಾನೆ. ಆ ಟೈಮಲ್ಲಿ ನಾನು ಹೇಳಿದೆ, ರೀಸೆಂಟಾಗಿ ಬರ್ತಿರೋಂಥ ಮೂವೀಸ್ಗಳೆಲ್ಲ ಸ್ವಲ್ಪ ಆ ಥರ ಎಕ್ಸ್ಪೆಕ್ಟೇಷನ್ಗೆ ಒಂದು ಲೆವೆಲ್ ರೀಚ್ ಆಗ್ತಿಲ್ಲ ಅಂತ. ಸೊ ಎವ್ರಿಬಡಿ ವಾಸ್ ಅಗ್ರಿ ಆ ವಿಷಯಕ್ಕೆ. ಇನ್ನೊಂದು ಸ್ವಲ್ಪ ನಾನು ಮುಂದೆ ಹೋಗಿ ಒಂದು ಮೂವಿ ಬಗ್ಗೆ ನಾನು ರಿವ್ಯೂ ಮಾಡಿದೆ, ಮೂವಿ ಅಷ್ಟು ಚೆನ್ನಾಗಿಲ್ಲ ಅಂತ. ಬಟ್ ನನಗೆ ಗೊತ್ತಿಲ್ಲ ಅವರಿಬ್ಬರು ಕೂಡ ಅದೇ ಒಂದು ಹೀರೋ ಫ್ಯಾನ್ ಅಂತ. ಸೊ ಅವರಿಬ್ಬರು ಕೂಡ ಅಫೆಂಡ್ ಆಗೋದ್ರು. ಸೊ ಆಮೇಲೆ ನಾನು ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗಿ ಬಂತು, ನಾನು ಮಾತಾಡಿದ್ದು ಹೀರೋ ಬಗ್ಗೆ ಅಲ್ಲ, ಹೀರೋ ಆ್ಯಕ್ಟಿಂಗ್ ಬಗ್ಗೆ ಅಲ್ಲ, ಆ ಮೂವಿಯ ಒಂದು ಸ್ಟೋರಿ ಬಗ್ಗೆ. ನಾನು ಈ ಸ್ಟೋರಿ ನಿಮ್ಮ ಜೊತೆ ಯಾಕೆ ಶೇರ್ ಮಾಡಿದೆ ಅಂದರೆ, ನಾನು ಕೂಡ ಈ ವಿಡಿಯೋದಲ್ಲಿ ಹೀರೋ ಬಗ್ಗೆ ಆಗಲಿ ಪರ್ಸ್ನಲ್ ಆಗಲಿ ಅದರ ಬಗ್ಗೆ ಯಾವುದೂ ಕೂಡ ಮಾತಾಡ್ತಿಲ್ಲ. ಜಸ್ಟ್ ಇಲ್ಲಿ ಮೂವಿಗಳು ಕನ್ನಡದಲ್ಲಿ ಯಾಕೆ ಫೇಲ್ ಆಗ್ತಿದ್ದಾವೆ ಅನ್ನೋ ಒಂದು ಪಾಯಿಂಟ್ ಬಗ್ಗೆ ಈ ವಿಡಿಯೋ ಇರುತ್ತೆ. ಐ ಹೋಪ್ ನೀವೇನಾದರೂ ಮೂವಿ ಲವರ್ಸ್ಗಳಾಗಿದ್ದರೆ ಈ ಒಂದು ಪ್ರಾಬ್ಲಮ್ನ ನೋಟಿಸ್ ಮಾಡೇ ಇರ್ತೀರ. ಕನ್ನಡದಲ್ಲಿ ಆಫ್ಟರ್ ದ KGF ಬರ್ತಿರೋವಂಥ ದೊಡ್ಡ ದೊಡ್ಡ ಸ್ಟಾರ್ ಮೂವೀಸ್ಗಳು ಕೂಡ ಅಷ್ಟು ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗ್ತಿಲ್ಲ. ಎಲ್ಲೋ ಒಂದು ಕಡೆ ಮೂವಿಯಲ್ಲಿ ಇನ್ನೂ ಏನೋ ಬೇಕು ಅನ್ನೋ ಒಂದು ಡಿಮ್ಯಾಂಡ್ ಇದೆ. ಹಾಗಾದರೆ ನಿಜವಾಗ್ಲೂ ಕನ್ನಡದಲ್ಲಿ ಬರ್ತಿರುವಂಥ ಫಿಲಮ್ಗಳು ಯಾಕೆ ಫ್ಲಫ್ ಆಗ್ತಿದ್ದಾವೆ ಅಥವಾ ಯಾಕೆ ಫೇಲ್ ಆಗ್ತಿದ್ದಾವೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಡೈರೆಕ್ಟರ್ಸ್ ದ ಪ್ರಾಬ್ಲಮ್ ಏನು ಅಂತಂದರೆ, ಅವರು ಒಂದು ಟ್ರೆಂಡ್ಗೆ ಅಪ್ಡೇಟ್ ಆಗಿಲ್ಲ. ದೇ ಆರ್ ಔಟ್ಡೇಟೆಡ್. ಸೊ ದಿಸ್ ಇಸ್ ದ ಒನ್ ಆಫ್ ದ ಪ್ರಾಬ್ಲಮ್ ಇನ್ ಡೈರೆಕ್ಟರ್ಸ್. ಇಟ್ ಕಮ್ಸ್ ಟು ದ ಪ್ರೊಡ್ಯೂಸರ್, ಇಟ್ ಇಸ್ ದ ಮೇನ್ ಪ್ರಾಬ್ಲಮ್ ಇನ್ ಇಂಡಸ್ಟ್ರಿ. ನೋಡಿ ಏನಾಗಿದೆ ಅಂತಂದರೆ, ಪ್ರೊಡ್ಯೂಸರ್ಗಳು ಆಲ್ಮೋಸ್ಟ್ ಅಲ್ಲಿ ಮೂವಿಯ ಬಗ್ಗೆ ನಾಲೆಡ್ಜ್ ಇಲ್ಲದೇ ಇರೋವಂಥವ್ರು ಕೂಡ ಬಂದು ಮೂವಿಯನ್ನು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಆ್ಯಕ್ಚುಲಾಗಿ ಮೋಸ್ಟ್ ಆಫ್ ದ ಪ್ರೊಡ್ಯೂಸರ್ಸ್ಗಳು ರಿಯಲ್ ಎಸ್ಟೇಟಿಂದನೇ ಬರ್ತಾರೆ. ಅವರಿಗೆ ಐಡಿಯಾನೇ ಇರೋದಿಲ್ಲ ಮೂವಿ ಬಗ್ಗೆ ಏನು ಅಂತ. ಅವ್ರ ಮೈಂಡ್ ಸೆಟ್ ಇಷ್ಟಿರುತ್ತೆ, ನಾನೇನಾದ್ರು ನೆಕ್ಸ್ಟ್ ಮೂವಿ ಮಾಡಿದ್ರೆ ಅದು ಎಕ್ಸಾಕ್ಟ್ಲಿ KGF ಥರನೇ ಇರಬೇಕು ಅಂತ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಬಜೆಟನ್ನು ಜಾಸ್ತಿ ಹಾಕ್ತಾರೆ, ಸೆಟ್ಟನ್ನು ದೊಡ್ಡದಾಗಿ ಹಾಕ್ತಾರೆ, VFX ಮಾಡ್ತಾರೆ, CGI ಮಾಡ್ತಾರೆ. ಬಟ್ ಸ್ಟೋರಿ ಬಗ್ಗೆ ಅವರು ಸ್ಕ್ರಿಪ್ಟ್ ಬಗ್ಗೆ ತಲೆನೇ ಕೆಡಿಸ್ಕೊಳೋದಿಲ್ಲ. ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಟು ದ ಆ್ಯಕ್ಟರ್. ಈಗ ಆ್ಯಕ್ಟರ್ಗಳು ಮೊದಲಿನ ಥರ ಇಲ್ಲ. ಏನು ಮಾಡ್ತಿದ್ದಾರೆ, ಮಿನಿಮಮ್ 2 to 3 years ಆಫ್ ಬ್ರೇಕನ್ನು ತೆಗೆದುಕೊತಿದ್ದಾರೆ ಒಂದು ಮೂವಿಯನ್ನು ಮಾಡೋದಕ್ಕೆ. ಬಟ್ ಆಫ್ಟರ್ 2 to 3 years ಆಫ್ ವೆಯ್ಟಿಂಗ್ ಪೀರಿಯಡ್ ಆದಮೇಲೂ ಕೂಡ ಬರ್ತಿರೋಂಥ ಮೂವಿ ವಾಚಬಲ್ ಆರ್ ಲೈಕ್ ಒನ್ ಟೈಮ್ ವಾಚಬಲ್ ಅನ್ನೋ ರೀತಿ ಇದೆ. ಸೊ ಇದರಿಂದ ಏನಾಗ್ತಿದೆ ಅಂದರೆ, 2 ವರ್ಷ ಒಬ್ಬ ಸ್ಟಾರ್ ನಟ ಇಂಡಸ್ಟ್ರಿಯಿಂದ ಆಚೆ ಹೋದ ಅಂತಂದರೆ ಜನಗಳು ಆಲ್ರೆಡಿ 20 to 30% ಅದನ್ನು ಮರೀತಾರೆ. ಇನ್ ಕೇಸ್ ಆ ಮೂವಿ ಏನಾದರೂ ಮತ್ತೆ ಫ್ಲಾಪ್ ಆದರೆ ಮತ್ತೆ 2 years ಬ್ರೇಕ್ ತೊಗೊಂಡು ಮತ್ತೆ ಇನ್ನೊಂದು ಮೂವಿಯನ್ನು ಮಾಡೋದಕ್ಕೆ ಹೋಗ್ತಾರೆ. ಸ್ಟಾರ್ಗಳು ಒಂದು ಮೂವಿಯನ್ನು ಮಾಡೋದಕ್ಕೆ 1 to 2 years ಟೈಮನ್ನು ತೊಗೊತಿದ್ದಾರೆ. ಸೊ ಇದರಿಂದ ಕನ್ನಡದಲ್ಲಿ ಕ್ವಾಲಿಟಿ ಆಫ್ ಮೂವೀಸ್, ಸ್ಟಾರ್ ಮೂವೀಸ್ಗಳು ಬರೋದು ತುಂಬಾ ಕಡಿಮೆ ಆಗ್ತಿದೆ. ಸೊ ಆ್ಯಂಡ್ ಮೇಜರ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ, OTT ಪ್ಲ್ಯಾಟ್ಫಾರ್ಮ್ಸ್ಗಳು. ಜಸ್ಟ್ ನೀವು ಇಮ್ಯಾಜಿನ್ ಮಾಡಿ, 200-300 ರೂಪಾಯಿಗೆ ಎಂತೆಂಥ ಬೆಸ್ಟ್ ಮೂವೀಸ್ಗಳು ಕೊಡ್ತಾರೆ OTTಯಲ್ಲಿ. ಅಂದರೆ ನಿಮ್ಮ ಫ್ಲೆಕ್ಸಿಬಲ್ ಟೈಮ್, ನೀವು ಯಾವಾಗ ಬೇಕೋ ಕೂತ್ಕೊಂಡು ಮಲಿಕೊಂಡು ಟ್ರಾವೆಲಿಂಗಲ್ಲಿ ಬೇಕು ನಿಮ್ಗೆ ಇಷ್ಟವಾದ ವೆಬ್ ಸೀರೀಸ್ಗಳನ್ನು ಮೂವೀಸ್ಗಳನ್ನ ನೋಡ್ಬೋದು. ಅದೇ 200-300 ರೂಪೀಸ್ ಕೊಟ್ಟು ಥಿಯೇಟರಿಗೆ ಬಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದು ನೋಡಿದ್ರೆ ಇಲ್ಲಿ ಮೂವಿ ಆವ್ರೇಜ್ ಆರ್ ಒನ್ ಟೈಮ್ ವಾಚಬಲ್ ಆಗಿದ್ರೆ ಯಾರು ತಾನೇ ಮೂವಿ ಥಿಯೇಟರಿಗೆ ಬರ್ತಾರೆ. ಆ್ಯಂಡ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಅಂದರೆ KGF ಚಾಪ್ಟರ್. ಅವ್ರು ಕನ್ನಡ ಫಿಲಮ್ ಇಂಡಸ್ಟ್ರಿಯನ್ನು ಗ್ಲೋಬಲ್ ಲೆವೆಲಲ್ಲಿ ರೆಪ್ರೆಸೆಂಟ್ ಮಾಡಿದಂಥ ಒಂದು ಸಿನಿಮಾ KGF ಬಂದಾದ ನಂತರ ಇಂಡಸ್ಟ್ರಿ ಕಂಪ್ಲೀಟಾಗಿ ಹೊಸ ಟರ್ನನ್ನು ತೆಗೆದುಕೊಳ್ಳುತ್ತೆ. ಎವ್ರಿಬಡಿ ವಾಂಟ್ ಟು ಮೇಕ್ ಪ್ಯಾನ್ ಇಂಡಿಯಾ ಮೂವೀಸ್, ಬಟ್ ಸ್ಟೋರಿ ಹೆಂಗಾದ್ರೂ ಇರಲಿ ಬೇಕಿಲ್ಲ, ಒಂದು ಬ್ಲ್ಯಾಕ್ ಸ್ಕ್ರೀನು, ದೊಡ್ಡ ದೊಡ್ಡ ಗನ್ಸು, ಜಸ್ಟ್ ಅನ್ವಾಂಟೆಡ್ ಫೈಟ್ಸ್ ಇದ್ರೆ ಸಾಕು KGF ಥರ ಒಂದು ಮೂವಿ ನಾವು ಒಂದು ಮಾಡಿದ್ವಿ ಅಂತ. ಬಟ್ ಇನ್ ದ ರಿಯಾಲಿಟಿ ಆಲ್ ಮೂವೀಸ್ ಆರ್ ಫ್ಲಾಪ್. ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಸೊ ಜಸ್ಟ್ ಇಮ್ಯಾಜಿನ್ ಈ 80s-90s ಕನ್ನಡ ಫಿಲಮ್ ಇಂಡಸ್ಟ್ರಿ ಯಾವ ರೀತಿ ಇತ್ತು ಅಂತ ಅಂದರೆ, ಎಲ್ಲ ಡಿಫ್ರೆಂಟ್ ಜಾನರ್ಗಳಲ್ಲೂ ಒಂದೊಂದು ಮೂವಿ ಇರ್ತಿತ್ತು. ಸೇಮ್ ಹೀರೋಗಳೇ ಎಲ್ಲ ರೀತಿಯಲ್ಲೂ ಕೂಡ ಆ್ಯಕ್ಟಿಂಗ್ ಮಾಡಿದರು. ಎದರ್ ಹಾರರ್, ಕ್ರೈಮ್, ಸಸ್ಪೆನ್ಸ್, ಥ್ರಿಲ್ಲರ್, ಕಾಮಿಡಿ ಎಲ್ಲ ಒಂದು ಆ್ಯಂಗಲಲ್ಲಿ ಕೂಡ ಇರ್ತಿತ್ತು. ಬಟ್ ಆದರೆ ಇವತ್ತು ಬರ್ತಿರೋ ಮೂವೀಸ್ಗಳು ಎಲ್ಲ ಕೂಡ ಪ್ರಿಡಿಕ್ಟಬಲ್ ಮೂವೀಸ್ಗಳೇ. ಜಸ್ಟ್ ನೀವು ಮೂವಿಯನ್ನು ಫಸ್ಟ್ ಟೈಮ್ ನೋಡ್ತಾಲೇ ನೆಕ್ಸ್ಟ್ ಏನಾಗ್ಬೋದು ಅನ್ನೋ 100% ಪ್ರಿಡಿಕ್ಷನ್ನ ಇರುತ್ತೆ. ದೇರ್ ಇಸ್ ನೋ ಸಸ್ಪೆನ್ಸ್ ಹಿಯರ್. ಒಂದು ಪ್ಲಾಟ್ ಲೈನಲ್ಲಿ ಮೂವಿ ಹೋಗ್ತಾ ಇರುತ್ತೆ. ಆ್ಯಕ್ಚುಲಿ ಏನಾಗಿದೆ ಅಂತಂದರೆ, ನಮ್ಮ ಮೂವೀಸ್ಗಳಲ್ಲೆಲ್ಲ ಕೂಡ ಮೂವಿಯನ್ನು ಆಡಿಯನ್ಸ್ಗಳಿಗೋಸ್ಕರ ಮಾಡ್ತಿಲ್ಲ, ಬದಲಾಗಿ ಹೀರೋಗಳಿಗೋಸ್ಕರನೇ ಮೂವಿ ಮಾಡ್ತಿದ್ದಾರೆ. ಜಸ್ಟ್ ಇಮ್ಯಾಜಿನ್, ಒಂದು ಮೂವಿಯಲ್ಲಿ ಲಾಜಿಕ್ ಅನ್ನೋದೇ ಕೂಡ ಇರೋದಿಲ್ಲ, ಆ ರೀತಿ ಮಾಡಿರ್ತಾರೆ. ಹೀರೋ ಅಲ್ಲೂ ಬಂದು ಫೈಟ್ ಮಾಡ್ತಾನೆ, ಇಲ್ಲೂ ಬಂದು ಫೈಟ್ ಮಾಡ್ತಾನೆ, ಎಲ್ಲ ಕಡೆ ಹೀರೋ ಇರ್ತಾನೆ. ಇಸ್ ದಟ್ ಅನ್ಇಮ್ಯಾಜಿನಬಲ್. ಲೆಟ್ ಮೀ ಸಮಥಿಂಗ್ ರಿಯಲಿಸ್ಟಿಕ್ ಇನ್ ಮೂವೀಸ್. ಎಲ್ಲ ಆ್ಯಂಗಲಲ್ಲೂ ಕೂಡ ಹೀರೋನ ಹೈಲೈಟ್ ಮಾಡೋದಕ್ಕೆ ತೋರಿಸ್ತಾರೆ ಹೊರತು ಮೂವಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ವ್ಯಾಲ್ಯೂವನ್ನು ಕೊಡೋದಿಲ್ಲ. ಕೆಲವೊಂದು ಮೂವೀಸ್ಗಳಲ್ಲಿ ಬರೀ ಜಸ್ಟ್ ಹೀರೋಯಿನ್ ಹೆಸರಿ ಮಾತ್ರನೇ ಇರ್ತಾರೆ. ನಾನು ಹೇಳೋದಂದರೆ ವೆರಿ ಸಿಂಪಲ್, ರಾದರ್ ದೆನ್ VFX, ಗ್ರಾಫಿಕ್ಸ್, ಸೆಟ್ಸ್
ಅದ್ರ ಬದಲಾಗಿ ಒಂದು ಒಳ್ಳೆಯ ಸ್ಟೋರಿ ಇದ್ರೆ ಸಾಕಾಗುತ್ತೆ ಮೂವಿ ವಿನ್ ಆಗೋದಕ್ಕೆ. ಆಲ್ರೆಡಿ ಪ್ರೂವನ್ ಮೆಥಡ್. ನೀವು ಜಸ್ಟ್ ಫ್ರಮ್ ಸೋ ನೋಡ್ಬೋದು. ಇಸ್ ಅನ್ ಲೋ ಬಜೆಟೆಡ್ 50 crores ಸಮಥಿಂಗ್, ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಆ ಒಂದು ಮೂವಿ ಇಸ್ ರಿಯಲಿ ಗುಡ್. ನಾನಿಲ್ಲಿ ಯಾವುದೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಅಷ್ಟು ಅಮೌಂಟ್ ಮಾಡ್ತು ಇಷ್ಟು ಅಮೌಂಟ್ ಮಾಡ್ತಿಲ್ಲ. ಲಿಟ್ರಲಿ ಮೂವಿ ಒಂದು ಫೀಲ್ ಗುಡ್ ಅನಿಸ್ಬೇಕು, ಒಬ್ಬರಿಂದ ಒಬ್ರಿಗೆ ಹೇಳ್ಬೇಕು ಈ ಮೂವಿ ನೋಡಿ ನೀನು ಅಂತ ಸಜೆಸ್ಟ್ ಮಾಡಬೇಕು. ಲೆಟ್ಸ್ ಇಮ್ಯಾಜಿನ್ ಈಗ ಬರ್ತಿರೋಂಥ ಸ್ಟಾರ್ ಮೂವೀಸ್ಗಳೇ ಆಗಲಿ, ಜಸ್ಟ್ ಒನ್ ಟೈಮ್ ನೋಡ್ಬೋದು ಹೊರತು ಅದನ್ನು ಇನ್ನೊಬ್ಬರಿಗೆ ಸಜೆಸ್ಟ್ ಮಾಡೋದಕ್ಕೆ ಗ್ಯಾರಂಟಿ ಬರೋದಿಲ್ಲ. ನಮ್ಮ ಇಂಡಸ್ಟ್ರಿಯ ಪೊಟೆನ್ಷಿಯಲ್ ಎಷ್ಟಿದೆ ಅಂತ ಆಲ್ರೆಡಿ KGF ಅನ್ನೋದು ಪ್ರೂವ್ ಮಾಡಿದೆ. ನಾವು ಮತ್ತೆ ಯಾಕೆ ಹೋಗಿ ಅದೇ ಓಲ್ಡ್ ಪ್ಯಾಟರ್ನಿಗೆ ಬೀಳ್ತೀವಿ? ಯಾಕೆ ಮತ್ತೆ ಹೋಗಿ ಅದೇ ಓಲ್ಡ್ ಥಿಂಗ್ಸನ್ನು ಟ್ರೈ ಮಾಡ್ತೀವಿ? ಹೊಸದಾಗಿ ಯಾಕೆ ಎಕ್ಸ್ಪೆರಿಮೆಂಟ್ ಮಾಡೋದಿಲ್ಲ? ಯಾಕೆ ಕಾಪಿ ಮಾಡ್ತೀವಿ? ದಿಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ದಿಸ್ ಇಸ್ ದ ಪೀಪಲ್ಸ್ ಮೈಂಡ್ ಸೆಟ್. ಸೊ ಎಲ್ಲಿವರೆಗೂ ಕೂಡ ನಾವು ಇದನ್ನು ಬದಲಾಗೋದಿಲ್ಲ ಅಲ್ಲಿವರೆಗೂ ಕೂಡ ನಮ್ಮ ಇಂಡಸ್ಟ್ರಿ ಇದೇ ರೀತಿ ಇರುತ್ತೆ. ಬಟ್ ಇದೇ ಕಂಟಿನ್ಯೂ ಆದರೆ ಡೆಫಿನೆಟ್ಲಿ ಆಡಿಯನ್ಸ್ಗಳು ಬೇರೆ ಲ್ಯಾಂಗ್ವೇಜ್ಗೆ ಸ್ವಿಚ್ ಆಗ್ತಾರೆ. ಯಾಕೆಂತಂದರೆ ಇವತ್ತು ನಾವು ಬರೀ ತೆಲುಗು, ತಮಿಳ್ ಅಥವಾ ಹಿಂದಿ ಲ್ಯಾಂಗ್ವೇಜ್ಗಳ ನಡುವೆ ಮಾತ್ರ ನಾವು ಕಾಂಪಿಟೇಷನ್ ಕೊಡ್ತಿಲ್ಲ, ಇಡೀ ವರ್ಲ್ಡ್ನ ವಿರುದ್ಧವಾಗಿ ಕಾಂಪಿಟೇಷನ್ ಕೊಡ್ತೀವಿ.